ಅಜಿತ್ ಇದೇನಿದು ನನಗ್ ಕಾಲ್ ಮಾಡ್ತಾ ಇದ್ದಾನೆ. ಬೆಳಿಗ್ಗೆ ನೋಡಿದ್ರೆ ಭೂಮಿಗೆ ಚೆನ್ನಾಗಿ ಬೈದ್ ಹೋದ, ನನಗ್ ಸ್ಮೈಲ್ ಕೊಟ್ಟು ಹೋದ. ಈಗ ನನಗ್ ಕಾಲ್ ಮಾಡ್ತಿದ್ದಾನೆ ಅಂದ್ರೆ ಹಲೋ ಹಾಯ್ ಅಜಿತ್. ಹಾಯ್ ಮನಸ್ವಿನಿ. ಏನು ನೀವು ನನ್ನನ್ನ ಮನಸ್ವಿನಿ ಅಂತ ಕರೀತಾ ಇದ್ದೀರಾ? ಹಾ ಮನಸ್ವಿನಿ, ಆಕ್ಚುಲಿ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಯಾವ್ದೋ ಟೆನ್ಷನ್ ಅಲ್ಲಿ ಇದೆ, ಹಾಗಾಗಿ ನಿನ್ಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳೋದಕ್ಕಾಗ್ಲಿಲ್ಲ. ಅದಕ್ಕೆ ಈಗ ಕಾಲ್ ಮಾಡ್ತಾ ಇದ್ದೀನಿ. ನಿನಗೆ ದೊಡ್ಡ ಥ್ಯಾಂಕ್ಸ್. ಹಾಗೆ ಕೋಟಿ 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 ಸಾರಿ. ಅಪ್ಪನ ಬಿಸ್ನೆಸ್ಗೆ ಇನ್ವೆಸ್ಟರ್ನ ಹುಡ್ಕೊಟ್ಟಲ್ಲ, ಈ ವಿಚಾರವಾಗಿ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ತುಂಬಾ ಕಡಿಮೆನೆ. ಇಂಥ ಸಹಾಯನ ನಮ್ಮ ಸ್ವಂತದವರಲ್ದೆ ಯಾರು ಮಾಡೋದಕ್ಕೆ ಸಾಧ್ಯ ಹೇಳು? ಇದೊಂದೇ ಒಂದು ಇನ್ಸಿಡೆಂಟ್ ಇಂದ ನಾನ್ ರಿಯಲೈಸ್ ಆಗಿದ್ದೇನು ಅಂದ್ರೆ ನೀನೇ ನಮ್ಮ ಮನಸ್ವಿನಿ ಅಂತ. ಹಾ, ಅದಕ್ಕೆ ಇವತ್ತು ಎಲ್ಲದಕ್ಕೂ ಒಂದ್ ಫುಲ್ ಸ್ಟಾಪ್ ಇಡ್ಬೇಕು ಅಂತ ಅನ್ಕೊಂಡಿದೀನಿ. ಐ ಮೀನ್ ಅದೇ, ಇಷ್ಟು ದಿನ ನಾನು ನಿನ್ನ ಮನಸ್ವಿನಿ ಅಲ್ಲ ಅಂತ ಅನುಮಾನ ಪಟ್ನಲ್ಲ, ಅದಕ್ಕೆ. ಆಕ್ಚುಲಿ ಬರೀ ಫೋನಲ್ಲಿ ಈ ಥರ ಸಾರಿ ಕೇಳ್ತು ಅಂತ ಹೇಳಿದ್ರೆ ತುಂಬಾ ಫಾರ್ಮಲ್ ಆಗ್ಬಿಡುತ್ತೆ ಅನ್ನಿಸ್ತು. ಅದಕ್ಕೆ ಈಗ ನಮ್ಮಿಬ್ರು ರಿಲೇಶನ್ಶಿಪ್ನ ಒಂಚೂರು ಸ್ಟ್ರಾಂಗ್ ಮಾಡೋಣ ಅನ್ನೋದಕ್ಕೆ ಒಂದು ಕಾಫಿ ಡೇಟ್ ಹೋಗ್ಬೋದಾ? ಹಾ, ನನ್ ಜೊತೆ ಡೇಟಾ? ಹಾ, ಅಂದ್ರೆ ಇಬ್ರು ಹಾಗೆ ಸಿಕ್ಕಿ ಒಂದು ಕ್ಯಾಶುಯಲ್ ಡೇಟ್ ಅನ್ನತ್ರ ಅಷ್ಟೇ. ಬರ್ತೀಯಾ? ನೀನ್ ಓಕೆ ಅಂದ್ರೆ ಮಾತ್ರ. ಅವ್ರ ಅಪ್ಪನಿಗೆ ಮಾಡಿದ ಸಹಾಯ ಹೀಗ್ ವರ್ಕೌಟ್ ಆಗ್ತಿದ್ಯಾ? ಈ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ಮನಸ್ವಿನಿ? ಎಸ್ ಶ್ಯೂರ್ ಅಜಿತ್, ನೀವ್ ಕರೆದ್ರೆ ನಾನ್ ಬರ್ದೇ ಇರ್ತೀನ? ನಾನು ಹೀಗೆ ಹೊರಡ್ತೀನಿ. ಐ ವಿಲ್ ಬಿ ವೇಟಿಂಗ್. See you soon. ಸಾಯಿಬ್ರು ಇವಳ ಜೊತೆ ಟೀ ಪಾರ್ಟಿ ಮಾಡೋದಕ್ಕೆ ನನ್ನ ಮನೆಯವ್ರು ಎಲ್ರ ಮುಂದೆ ಬೈದು ಮನೇಲೆ ಬಿಟ್ಟೋದ್ರ? ಶಾಕ್ ಸಾಯಿಬ್ರೆ, ಯಾಕೆ ಹೀಗ್ ಮಾಡಿದ್ರಿ ನೀವು? ಸತ್ಯನ ನಾವು ಮಾಡಿದ ಪ್ಲಾನು ಪಕ್ಕಾ ಎಕ್ಸಿಕ್ಯೂಟ್ ಆಗತ್ತೆ. ಸ್ವಲ್ಪ ಹೊತ್ತಲ್ಲ ಇಲ್ಲಿಗೆ ಬರ್ತೀಯಾಳೆ. ಅವಳ ಹತ್ರ ನಮಗೆ ಏನೇನು ವಿಷಯಗಳು ಬೇಕೋ ಅದನ್ನೆಲ್ಲ ಬಾಯ್ ಬಿಡಿಸ್ತೀನಿ. ಈಗ ಮಜಾ ಏನು ಅಂತ ಹೇಳಿದ್ರೆ, ಅವಳುಗಳಕ್ಕೆ ನಾನ್ ಬೀಳ್ತೀನಿ ಅಂತ ಅನ್ಕೊಂಡು ನಾನ್ ಕೇಳಿದನ್ನೆಲ್ಲ ಬಾಯ್ ಬಿಡ್ತಾಳೆ. ನಾನು ಈ ಆಟಕ್ಕಿಲ್ಲ. ಇಬ್ಬಿಬ್ಬರೇ ಹುಡುಗಿಯರ ಹೃದಯದಲ್ಲಿ ಕಾಲಿಟ್ಟಿದೀಯಾ, ಕೇರ್ಫುಲ್ ಆಗಿ ದೋಣಿ ಓಡಿಸು, ಯಾಕಂದ್ರೆ ಯಾವತ್ತು ಮುಳುಗುತ್ತೋ ಹೇಳಕ್ಕಾಗಲ್ಲ. ನಾನು ಸ್ವಲ್ಪ ಕೋರ್ಟ್ಗೆ ಹೋಗಿ ಬರ್ಬೇಕು. ಬಾಯ್. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ರಾಣ ಮನೆಗೆ ಹೋಗ್ ಬಂದ್ಮೇಲೆ ನನಗ್ ರಿಪೋರ್ಟ್ ಮಾಡ್ಬೇಕು ಅನ್ನೋದು ಮರ್ತು ಹೋಯ್ತಾ? ಅಯ್ಯೋ ಮೇಡಮ್, ನಾನೀಗ ನಿಮ್ ಕಡೆನೆ ಬರೋಳಿದ್ದೆ. ಹೌದಾ? ಹಾಗನ್ನಿಸ್ತಿಲ್ವೇ? ಹಾಡ್ ಹಾಡ್ಕೊಂಡು ಈ ಕಡೆ ಗೇಟ್ ಕಡೆ ಹೋಗ್ತಿರೋದ್ ನೋಡಿದ್ರೆ ಎಲ್ಲೋ ಹೊರಗಡೆ ಹೊರಟಂಗಿದೆ. ಎಲ್ಲಿಗೆ? ನಾನೀಗ ಅಜಿತ್ ಹತ್ರ ಹೋಗ್ತಿದೀನಿ ಅಂದ್ರೆ ಇವಳು ಖಂಡಿತ ಸಹಿಸಲ್ಲ. ಅಜಿತ್ ಏನಿದ್ರು ನನ್ನ ಮಗಳಿಗೆ ಸಿಗ್ಬೇಕು ಅಂತ ಟವಲ್ ಹಾಕೊಂಡು ರಿಸರ್ವೇಶನ್ ಮಾಡಿಟ್ಕೊಂಡಿದ್ದಾಳೆ. ಮೇಡಮ್, ನಂದೇ ಅಂತ ಒಂದು ಪರ್ಸನಲ್ ಲೈಫ್ ಇದೆ, ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡೋಷ್ಟು ಕಂಫರ್ಟ್ ನನ್ಗಿಲ್ಲ. ಬಟ್ ಡೋಂಟ್ ವರಿ, ನಾನು ಅಜಿತ್ ಹತ್ರ ಅಂತೂ ಹೋಗ್ತಿಲ್ಲ. ನೀವು ಬೇಕಾದ್ರೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಬೇಗ ಬಂದ್ಬಿಡು. ಹಾಗೆ ಥ್ಯಾಂಕ್ ಯು ರಾಮ್ಗೆ ನಾವ್ ಅಂದ್ಕೊಂಡ್ ಹಾಗೆ ಹಣ ಕೊಡ್ಸಿದ್ದಕ್ಕೆ. ದಟ್ಸ್ ಓಕೆ. ಬೇಗ ಬಾ. ನನಗ್ ಗೊತ್ತಿತ್ತು ತಲೆ ಮೇಲೆ ಹೊರದಂಗೆ ಸುಳ್ಳು ಹೇಳಿದ್ರೆ ನೀನ್ ನಂಬದೇ ಇರಲ್ಲ ಅಂತ. ಒಂದ್ ವೇಳೆ ನಂಬದೆ ಅಜಿತ್ ಕಾಲ್ ಮಾಡಿದ್ರು ಈ ಸಲ ಅವನೇ ನನ್ನ ಕರ್ಸ್ಕೊಳ್ಳೋದ್ರಿಂದ ಅವನು ಕೂಡ ನಿಜ ಹೇಳ್ತಿರ್ಲಿಲ್ಲ. ಯಾಕೋ ಮಿಸ್ಸಸ್ ಮನಸ್ವಿನಿ ಅಜಿತ್ ಆಗೋ ದಿನಗಳು ಹತ್ರ ಅದು ಅಂತ ಅನ್ಸುತ್ತೆ. ಅಜಿತ್ ಅಜಿತ್ ಅಜಿತ್, ಇದು ನನ್ನ ನಿನ್ನ ಪ್ರೇಮ ಗೀತೆ ಅಜಿತ್. ಡೂಪ್ಲಿಕೇಟ್ ತಗಲ್ಬಾಜಿ ಅತ್ತೆ ಮಗಳನ್ನ ಕರ್ಸ್ಕೋಬೇಕು ಅಂತ ನನ್ನನ್ನೇ ಮನೇಲಿ ಬಿಟ್ಟು ಹೋಗ್ತೀರಾ ನೀವು? ಅದು ಮನೆಯವ್ರಿಗೆ ಎಲ್ರು ಮುಂದೆ ಬಾಯ್ ಬಂದಂಗ್ ಬೈದು. ಭೂಮಿ, ನಿಮ್ ಮನೇಲಿ ಬಿಟ್ಟಿರೋ ಅಂತ ಬೇರೆ ಹೇಳೋಗ್ತೀರಾ ನೀವು? ನನಗೆ 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 ಈ ಭೂಮಿಗೆ ಈ ತಾಳಿ ಕಟ್ಟಿರೋ ಹೆಂಡತಿಗೆ ಈಗೆಲ್ಲ ಹೇಳ್ತೀರಾ ನೀವು? ಇಲ್ಲ, ನಾನ್ ಮಾತ್ರ ಸಾಯಿಬ್ರೆ ನಿಮ್ಮನ್ನ ಸುಮ್ಮನೆ ಬಿಡುದಿಲ್ಲ. ಏನ್ ಮಾಡ್ಲಿ ನಾನೀಗ? ಒಂದ್ ನಿಮಿಷ ಸಾಯಿಬ್ರೆ, ಫೋನ್ ಎತ್ತು ಬಿಡಿ. ಇವ್ರು ಪಕ್ಕ ನನ್ ಜೊತೆ ಜಗಳ ಮಾಡೋದಕ್ಕೆ ಕಾಲ್ ಮಾಡ್ತೀಯಾಳೆ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ನಾನು ಮನೆಗೆ ಹೋಗೋವರೆಗೂ ಇವಳು ಕಾಲ್ ಪಿಕ್ ಮಾಡಬಾರ್ದು, ಇವ್ರ ಜೊತೆ ಮಾತಾಡಬಾರ್ದು. ಎತ್ತಿಲ್ಲ ಅಂದ್ರೆ ಏನು? ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ.
ನೀವು ನಿಮ್ಮ ಕಡೆಯಿಂದ ಏನು ಹೇಳಿಕೆ ಇದೆ ಅದನ್ನ ಕೊಟ್ಬಿಟ್ಟು ಹೋಗಿ. ನಾನು ನಮ್ಮ PC ಸದಾನಂದ್ ಅವ್ರ ಹತ್ರ ಮಾತಾಡಿರ್ತೀನಿ. ಇನ್ನೇನಾದ್ರು ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಆಗಾಗ ಸ್ಟೇಷನ್ಗೆ ಬರ್ಬೇಕಾಗತ್ತೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅದನ್ನ ನೋಡ್ಕೊಂತೀನಿ. ನನ್ನ ಫೋನ್ ರಿಸೀವ್ ಮಾಡಲ್ವಾ ನೀವು? ನಡುವೆ ಮಾತ್ರ ಸಾಹಿತ್ಯ ಸಾಹಿತ್ಯ ನನ್ ಸಾಹಿತ್ಯ ಅಂತ ದೊಡ್ಡ ಏಕ ಪ್ರೇಮಿ ವ್ರತಸ್ಥಂತರ ಪೋಸ್ ಕೊಡ್ತಾರೆ, ಶೀಲವಂತರ ಬೇರೆ ಆಡ್ತಾರೆ. ಆದ್ರೆ ಅಲ್ಲಿ ಆ ಮನೆ ಹಾಳು ಮಾಡೋಳ್ನ ಸ್ಟೇಷನ್ ಕರ್ಸ್ಕೊಂಡಿದ್ದಾರೆ. ಸಾಯಿಬ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನೋಡೇ ಬಿಡೋಣ ಆ ಡ್ಯೂಪ್ಲಿಕೇಟ ಅಥವಾ ಈ ಒರಿಜಿನಲ್ ತಾಳಿ ಕಟ್ಟಿರೋ ಭೂಮಿನ ಅಂತ. ಫೋನ್ ಎತ್ತಿಲ್ಲ ಅಂದ್ರೆ ಏನ್ ಸಾಯಿಬ್ರೆ, ನಾನೇ ಅಲ್ಲಿಗೆ ಬಂದು ಪಕ್ಕ ಶಾಸ್ತ್ರಿ ಮಾಡ್ತೀನಿ. ಹೇಗ್ ಡ್ಯೂಪ್ಲಿಕೇಟು ಇವತ್ತು ನಿಂಗಿದೆ, ನೀನ್ ಸಿಗ್ನಲ್ ದಾಟ್ಕೊಂಡು ಹೋಗೋ ಅಷ್ಟರಲ್ಲಿ ನಾನು ಶಾರ್ಟ್ ಕಟ್ ಅಲ್ಲಿ ಅಂಗಡಿ ಸೇರಿರ್ತೀನಿ. ಅಷ್ಟೇ ಅಲ್ಲ ಸಾಹೇಬ್ರೆ, ಈ ಹೆಂಡತಿ ಪವರ್ ಏನು ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ಏ ಭೂಮಿ ನಿಂತ್ಕೋ. ಏ ಭೂಮಿ, ಇಲ್ಲ ಇವಳ ಮನೇಲೆ ರೆಸ್ಟ್ ಮಾಡು ಅಂದ್ರೆ ಸ್ಟೇಷನ್ ಕಡೆ ಹೊರಟೆ ಬಿಟ್ಲಲ್ಲ. ಏನ್ ಹುಡ್ಗಿನೋ ಏನೋ, ನನ್ ಮಗನ ಒಂದು ಕ್ಷಣನೂ ಬಿಟ್ಟಿರಲ್ಲ ಅಂತಾಳೆ. ಏನಾದ್ರೂ ಆಗಿರ್ಲಿ, ಅಪ್ಪ ದೇವ್ರೆ ನನ್ ಮಗ ಸೊಸೆನ ಯಾವಾಗ್ಲೂ ಹೀಗೆ ಇಟ್ಟಿರಪ್ಪ. ಹಾಯ್ ಸತ್ಯನಾ. ಹಾಯ್. ಟೀ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಓಕೆ. ಅಜಿತ್ ಓಕೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಯ್ ಅಜಿತ್. ಓಹೋ, ಹುಡುಗಿ ಬಂದ್ಬಿಡ್ತು. ಸತ್ಯನಾ ಅವ್ಳು ಬಂದ್ಲಾ? ಯಾರು? ಅದೇ ಫ್ರಾಡ್ ಅಶ್ವಿನಿ. ಓಹೋ, ಇದಾ ಕತೆ. ಈಗ ತಾನೇ ಬಂದ್ಲು ಅಲ್ಲ, ನೀವಿಬ್ರು ಒಟ್ಟಿಗೆ ಬಂದ್ರೆ ಏನ್ ಕತೆ? ಅಜಿತ್ ನಿನಗೆ ಬರ್ಬೇಡ ಅಂತ ಹೇಳಿದ್ನಲ್ಲ ಇವತ್ತು. ಹೌದು, ಅವ್ರು ಬರ್ಬೇಡ ಅಂತ ಹೇಳಿದ್ರು. ನಾನ್ ಯಾಕೆ ಆವಯ್ಯನ್ ಮಾತು ಕೇಳಲಿ? ಅಷ್ಟಕ್ಕೂ ಅವ್ರು ಬರ್ಬೇಡ ಅಂತ ಹೇಳಿದ್ದು ಆ ಐಫೈ ಅಶ್ವಿನಿಗೋಸ್ಕರ ತಾರೆ. ಅವಳು ಇಲ್ಲಿ ಬಂದಾಗ ನಾನು ಇಲ್ಲಿ ಕಾಣಿಸ್ಕೊಂಬಾರ್ದು ಅಂತ. ಸತ್ಯನಾ, ಇದು ಯಾವ ಸೀಮೆ ನ್ಯಾಯ ನೀವೇ ಹೇಳಿ? ಮುಂಚೆ ಎಲ್ಲ ಆ ಅಶ್ವಿನಿನೇ ಮನಸ್ವಿನಿ ಅಂತ ಒಪ್ಸೋದಕ್ಕೆ ನಾನು ಅದ್ ಎಷ್ಟು ಒದ್ದಾಡಿಲ್ಲ, ನೀವೇ ಹೇಳಿ. ನಿಮ್ ಫ್ರೆಂಡು ಅವಳು ಫ್ರಾಡು ಅಂತ ಎಷ್ಟು ಸತಿ ಹೇಳಲಿಲ್ಲ. ಈಗ ನೋಡಿದ್ರೆ ಆ ಫ್ರಾಡ್ ಜೊತೆನೆ ಟೀ ಕುಡಿಯೋ ಆಸೆ ಬಂದ್ಬಿಡ್ತಾ ಅವ್ರಿಗೆ. ಅಲ್ಲ ಸತ್ಯನಾ, ಅವ್ರಿಗೆ ಟೀ ಕುಡಿಬೇಕು ಅನ್ನೋ ಆಸೆ ಇದ್ರೆ ನಾನ್ ಜೊತೆನೆ ಟೀ ಕುಡಿಬಹುದಿತ್ತು ತಾನೆ? ಅಲ್ಲ, ಆ ಫ್ರಾಡ್ ಜೊತೆ ಟೀ ಕುಡಿದ್ರೆ ಟೀ ಏನ್ ಅಮೃತ ಆಗ್ಬಿಡತ್ತಾ? ನಾನೇ ಫಸ್ಟ್ ಕ್ಲಾಸ್ ಟೀ ಮಾಡ್ಕೊಂಡ್ ಬರ್ತೀನಿ, ಈ ಸಾಹೇಬ್ರು ನನ್ ಜೊತೆನೆ ಇಂತ ಆಟ ಎಲ್ಲ ಆಡ್ಬೋದಾ ಹೇಳಿ? ಈ ಸಿಪ್ನಾತಿ ಅವ್ರ ಅಪ್ಪನ ಬಿಸ್ನೆಸ್ ಸಹಾಯ ಮಾಡ್ತಿದ್ದಂಗೆನೆ ಫ್ರಾಡ್ ಆಗಿದ್ದವಳು ದೇವ್ಲೋಗ್ದವಳು ಆಗ್ಬಿಟ್ಲಾ? ನಮ್ ಸಾಹೇಬ್ರು ಯಾವಾಗ ಅಶ್ವಿನಿಗ್ ಫೋನ್ ಮಾಡಿ ಟೀ ಪಾರ್ಟಿಗಳನ್ನ ಸ್ಟೇಷನ್ಗೆ ಕರೆದ್ರು ಆಗ್ಲೇ ನಾನು ಡಿಸೈಡ್ ಮಾಡ್ದೆ ಅಂತವ್ರ ಮಾತನ್ನ ನಾನು ಕೇಳ್ಬಾರ್ದು ಅಂತ. ಅದಕ್ಕೆ ಸತ್ಯನಾ ನಾನು ಬಂದ್ಬಿಟ್ಟೆ. ಅಲ್ಲ, ನನ್ ಹೊಟ್ಟೆ ಬಾಡು ನಡೆಯೋದ್ ಬೇಡವಾ ಸತ್ಯನಾ? ಖುಷಿ ಆಗ್ತಿದೆ ನಿನ್ನ ಈ ನಡವಳಿಕೆ ಮಾತುಕತೆ ನೋಡಿ. ಆದ್ರೆ ಅವ್ರ ಉದ್ದೇಶ ಬೇರೆನೇ ಇರುತ್ತೆ. ಸತ್ಯನಾ, ನೀವು ಸುಮ್ನೆ ನಿಮ್ ಫ್ರೆಂಡ್ ಪರವಾಗಿ ವಹಿಸ್ಕೊಂಡು ಮಾತಾಡ್ಬಿಡಿ ನನ್ನ ಹತ್ರ. ಆಯ್ತಮ್ಮ. ಟೀ ಕುಡಿತಾರಂತೆ, ಟೀ ಕುಡಿಲಿ. ಅದೇನ್ ಟೀ ಕುಡಿತಾರೆ ನಾನು ನೋಡ್ತೀನಿ. ಹಾಗೆ ಈ ಭೂಮಿ ಪವರ್ ಏನು ಅನ್ನೋದು ತೋರಿಸ್ತೀನಿ. ಅಶ್ವಿನಿ, ಪ್ಲೀಸ್ ಹ್ಯಾವ್ ಎ ಸೀಟ್. ಐ ಆಮ್ ಸೋ ಸಾರಿ, ಅದು ಅಭ್ಯಾಸ ಆಗಿ ಹಾಕರ್ದ್ಬಿಟ್ಟೆ. ಮನಸ್ವಿನಿ, ನೀವ್ ನನ್ನನ್ನ ಮನಸ್ವಿನಿ ಅಂತ ಕರೆಯೋ ಒಂದ್ ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ದೇವ್ರ ದೊಡ್ಡವನು, ಸತ್ಯಕ್ಕೆ ಜಯ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಬೈ ದ ವೇ, ಐ ಆಮ್ ಸೋ ಸಾರಿ. ಇಲ್ಲಿವರೆಗೂ ನನ್ನ ಕಡೆಯಿಂದ ಗೊತ್ತಿಲ್ಲದೇನೋ ನಿನಗೆ ಹರ್ಟ್ ಮಾಡಿದ್ರೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಜಿತ್, ದಟ್ಸ್ ಓಕೆ. ಸೋ ಸ್ವೀಟ್ ಆಫ್ ಯು. ಟೀ ಕುಡಿತಾ ಮಾತಾಡೋಣ? ಎಸ್, ಆಫ್ ಕೋರ್ಸ್. ಇಲ್ಲೇ ಪಕ್ಕದಲ್ಲಿ ಒಂದ್ ಚೆನ್ನಾಗಿರೋ ಕಾಫಿ ಶಾಪ್ ಇದೆ, ಅಲ್ಲಿಗೆ ಹೋಗೋಣವಾ? ನೋ. ಅಂದ್ರೆ ನಾನು ಯಾವ ಅರ್ಥದಲ್ಲಿ ನೋ ಅಂತ ಹೇಳಿದೆ ಅಂದ್ರೆ, ನೋಡು, ಅಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಪಬ್ಲಿಕ್ ಇರ್ತಾರೆ, ನಮ್ ಪ್ರೈವಸಿ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ನಾನ್ ಟೀನೇ ಇಲ್ಲಿಗೆ ತರಿಸ್ತು ಅಂದ್ರೆ 4 ಗೋಡೆ ಮಧ್ಯ ನಮ್ಮ ಮಾತು ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿನಗೆ ಓಕೆ ಅಂದ್ರೆ? ನನಗೆ ಟೀ ಕುಡಿಯೋದಕ್ಕಿಂತ ನಿಮ್ ಜೊತೆ ಟೀ ಕುಡಿಯೋದು ಮುಖ್ಯ. ನಿಮ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್. ಯಾ, ದಟ್ ಸೌಂಡ್ಸ್ ಗುಡ್. ರೀ ಸದಾನಂದ್, ಭೂಮಿ, ಲಕ್ಷ್ಮಿ ಅವ್ರಿಗೆ 2 ಟೀ ಕೊಡೋದಕ್ಕೆ ಹೇಳಿ, ಸ್ಪೆಷಲ್. ಸರಿ ಸರ್. ಆಕ್ಚುಲಿ ನೀನ್ ಕಳೆದೋದಾಗಿಂದ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಮನಸ್ಸು. ನೀನೀಗ ಸಿಕ್ಕಿದ್ಯಾ? ಐ ಥಿಂಕ್ ಸ್ಲೋ ಆಗಿ ನಾನು ಕನ್ವಿನ್ಸ್ ಆದೆ ದಟ್
ಯು ಆರ್ ಮನಸ್ವಿನಿ ಅಂತ. ಆಕ್ಚುಲಿ ಏನು ಅಂತ ಹೇಳಿದ್ರೆ ನನಗೆ ತುಂಬಾ ಕ್ಯೂರಿಯಸ್ ಇದೆ. ಈಗ ನಮ್ಮಿಂದ ನೀನ್ ದೂರ ಆದ್ಮೇಲೆ ನಿನ್ ಲೈಫ್ ಹೇಗಿತ್ತು? ಐ ಮೀನ್ ನೀನ್ ಹೇಗ್ ಸ್ಟಾರ್ಟ್ ಮಾಡಿದೆ ನಿನ್ ಎಜುಕೇಶನ್? ಎಲ್ಲಿದ್ದೆ ನೀನು? ಐ ಥಿಂಕ್ ಆಶ್ರಮದಲ್ಲಿದ್ದೆ ಅನ್ಸುತ್ತಲ್ಲ. ಯಾವ ಆಶ್ರಮ? ಯಾವಾಗಲ್ಲಿ ಹೋಗಿ ಜಾಯಿನ್ ಆದ? ಬೆಳೆದಿದ್ದು ಓದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲಿರೋ ವಾತ್ಸಲ್ಯ ಆಶ್ರಮದಲ್ಲಿ. ನಾವು ಫ್ಯೂಚರ್ ಬಗ್ಗೆ ಏನಾದ್ರು ಮಾತಾಡೋಣವಾ? ಯಾ ಶೋರ್, ಬಟ್ ನೋಡು, ಮಾವ ತನ್ನ ಪಾಸ್ಟ್ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಕ್ಕೆ ಅಲ್ವಾ ನೀನೀಗ ಸಿಕ್ಕಿದ್ದು. ಸೊ ಐ ಥಿಂಕ್ ಪಾಸ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಛೇ, ಖಂಡಿತ ಇಲ್ಲ ಅಜಿತ್. ನಿನ್ಗೆ ಸ್ಟೇಷನ್ಗೆ ಬರ್ಬೇಡ ಅಂತ ಹೇಳಿವಾ? ಏನಿಗೆ ಬಂದ? ಹೇಳಿದ್ರಿ ನೀವಿಲ್ಲಿ ಯಾರನ್ನೋ ಕರೆದು ಟೀ ಕೊಡಿಸ್ತೀರಾ, ಅಲ್ಲಿ ನನ್ನ ಅಂಗಡಿಗೆ ಬರೋ ಕಸ್ಟಮರ್ಸ್ಗೆಲ್ಲ ನಾನೇ ಟೀ ಕೊಡ್ಬೇಕಲ್ವಾ? ಆದ್ರೆ ನಮ್ಮ ಮನಸ್ವಿನಿ ನಿನ್ ಟೀ ಅಂಗಡಿಗೆ ಏನ್ ಬಂದಿಲ್ವಲ್ಲ? ಆದ್ರೆ ಸ್ಟೇಷನ್ಗೆ ಟೀ ಸಪ್ಲೈ ಮಾಡ್ತಿರೋದು ನನ್ನ ಅಂಗಡಿಯಿಂದಾನೇ ತಾನೇ? ಓಹೋ, ಹಾಗಾದ್ರೆ ಆ ಟೀ ಅಂಗಡಿನ ಈ ಸ್ಟೇಷನ್ ಮುಂದೆಯಿಂದಾನೇ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಹೋಗ್ಲಿ ಬಿಡಿ ಅಜಿತ್, ಪರವಾಗಿಲ್ಲ. ಅಶ್ವಿನಿ, ಅದು ಮನಸ್ವಿನಿ, ಅದು ಓಕೆ. ಟೀ ಅಂಗಡಿ ಗೊತ್ತಾಗಲ್ಲ ನಿನ್ಗೆ? ಅಲ್ಲ, ಬೇರೆಲ್ಲೂ ಏನಾರು ಆಗಿದ್ರೆ ಸದ್ಯಕ್ಕೆ ಏನೂ ಆಗಿಲ್ಲ. ಇರಿಟೇಷನ್. ಫಸ್ಟ್ ಟೀ ಅಂಗಡಿ ಎತ್ತಿ ಸ್ಟೇಷನ್ ಇಂದ ಎತ್ತಂಗಡಿ ಮಾಡಿಸ್ಬೇಕು. ನೀನು ಕೈ ಇಡೋದಕ್ಕೆ ಇವ್ರ ಕೈಯೇ ಬೇಕಾ? ಸ್ಟೇಷನ್ಗೆ ಯಾರು ಒಬ್ರು VIP ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಟೀ ಸರ್ವ್ ಮಾಡ್ಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ? ಸತ್ಯನ, ನಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಫಸ್ಟ್ ಇಲ್ಲಿಂದ ಕರ್ಕೊಂಡು ಹೋಗಿ, ನಿಮ್ ಒಳ್ಳೇದಕ್ಕೆ, ನನ್ನ ಒಳ್ಳೇದಕ್ಕೆ. ನಡಿ. ನೀವು ಕೂಡ ಎಲ್ಲೋಗುತ್ತೆ ಗಂಡಸ್ರು ಬುದ್ಧಿ ಎಲ್ಲ ಒಂದೇನೆ. ಹೋಗ್ತೀನಿ ಬಿಡಿ, ಮಾತಾಡ್ಬಿಡಿ ನೀವು. ಮಾತಾಡಿದ್ರೆ ಸೆಲ್ಲೆಲ್ಲ ಏರೋಪ್ಲೇನ್ ಎತ್ಬಿಡ್ತೀನಿ. ನನಗೆ ತುಂಬಾ ಇಷ್ಟ ಆದವ್ರಿಗೆ ನೋವಾಯ್ತು ಅಂದ್ರೆ ನಂಗೆ ತಡ್ಕೊಳಕ್ಕೆ ಆಗಲ್ಲ. ಸರ್, ನಿಮ್ಗೆ ಇದೇ ಊರಿನ ದೇವರ ಸೌಲಭ್ಯ ಮನೆತನದ ಶ್ರವಣ್ ಸರ್ ಗೊತ್ತಾ ಸರ್? ಅವ್ರು ಚೆನ್ನಾಗೇ ಗೊತ್ತು. ಅವ್ರು ನಮ್ ಸಾಹೇಬ್ರ. ಬೇಗ ಕರ್ಸಿ ಸರ್, ನಾನು ಅವ್ರ ಹತ್ರ ಮಾತಾಡ್ಬೇಕು ಸರ್. ತುಂಬಾ ಮುಖ್ಯವಾದ ವಿಷಯ. ನೀವು ರೆಸ್ಟ್ ತಗೊಳ್ಳಿ, ನಾನು ಡಾಕ್ಟರ್ ಕರಿತೀನಿ. ಬೇಡ, ಡಾಕ್ಟರ್ ಬೇಡ ಸರ್. ಒಂದು ಶ್ರವಣ್ ಸರ್ ಕರ್ಸಿ, ಆಮೇಲೆ ಡಾಕ್ಟರ್ಗೆ ಹೇಳಿ. ಪ್ಲೀಸ್ ಸರ್, ಪ್ಲೀಸ್. ಇರಿ, ಕರಿತೀನಿ ರೀ. ಈ ಫೋನ್ ಕಾಲ್ ನನಗಿಂತ ಅರ್ಜೆಂಟ್ ಅಜಿತ್? ಆಮೇಲೆ ಅಟೆಂಡ್ ಮಾಡ್ಬೋದಲ್ವಾ? ಅಯ್ಯೋ, ನಿಮ್ಗಿಂತ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಅಜಿತ್ ಸಾರು ಕಾಲ್ ರಿಸೀವ್ ಮಾಡ್ತಲ್ವಲ್ಲ, ಏನ್ ಮಾಡ್ಲಿ ಈಗ? ಇದೇನಪ್ಪ ಇದು? ನಮ್ಮ ಅಜಿತ ಬೇರೆ ಹುಡುಗಿ ಜೊತೆ ಮಾತಾಡಿದ್ರೆ ಭೂಮಿ ಒಳ್ಳೆ ಸ್ವಂತ ಹೆಂಡತಿ ತರ ಹೊಟ್ಟೆ ಕಿಚ್ಚು ಪಟ್ಕೊತಿದ್ದಾಳಲ್ಲ. ಇದು ಖಂಡಿತ ಒಳ್ಳೆ ಬೆಳವಣಿಗೆ. ಅಲ್ಲಿಗೆ ಇವರು 1 ವರ್ಷದ ಕಾಂಟ್ರಾಕ್ಟ್ ಲೈಫ್ ಟೈಮ್ ಕಾಂಟ್ರಾಕ್ಟ್ ಆಗಿ ಬದಲಾಗೋದ್ರಲ್ಲಿ ಸಂಶಯನೇ ಇಲ್ಲ. ಸತ್ಯನಾ, ಬನ್ನಿ ಇಲ್ಲಿ. ಆಯ್ತು, ಹೇಳವಾ. ಸತ್ಯನಾ, ಈ ರೀತಿ ಸಾಯಿಬ್ರನ್ನ ಗಂಡುಗಳು ಈ ತರ ಬಿಟ್ಬಿಟ್ರೆ ಆಗಲ್ಲ. ಅವ್ರನ್ನ ಕಟ್ಟಾಕ್ಬೇಕು. ಅಂದ್ರೆ ನೀವು ಅವ್ರನ್ನ ಕಾಯ್ಬೇಕು ಸತ್ಯನಾ. ಅಯ್ಯನಿಲ್ಲ, ಅವನು ಊರ್ನ ಕಾಯೋ ಪೊಲೀಸರು, ಅವನಿಗೆ ನಾನ್ ಕಾಯ್ಲಿ. ನೋಡಿ, ಊರ್ನ ಕಾಯೋ ಪೊಲೀಸು ಪೋಲಿ ಬಿದ್ದಾಗ ನಾವು ಕಾಯೋದು ಅನಿವಾರ್ಯತೆ. ಓಹೋ, ಈಗ ಅಷ್ಟಕ್ಕೂ ಅಜಿತ ಅಶ್ವಿನಿ ಜೊತೆ ಮಾತಾಡಿದ್ರೆ ನೀನ್ ಯಾಕೆ ಪಾಪ್ಕಾರ್ನ್ ತರ ಪಟ ಅಂತ ಸಿಡಿತೀಯ? ನೋಡು, ಕೇಳಿ ನಿಮ್ದು ಇಬ್ಬರದು 1 ವರ್ಷದ ಮಟ್ಟಿಗೆ ಕಾಂಟ್ರಾಕ್ಟ್ ಮ್ಯಾರೇಜ್. ನೀವಿಬ್ರು ಒಪ್ಪಂದದ ಗಂಡ ಹೆಂಡತಿ ಅಷ್ಟೇ. ನಾಳೆ ದಿನ ದೂರ ಆದ್ರೆ ಪಾಪ ಅವನ್ ಏನ್ ಮಾಡ್ಬೇಕು? ಅವನೊಂದು ಹೊಸ ಜೀವನ ಶುರು ಆಗಿ ಬಿಡು. ಸತ್ಯನಾ, ನೋಡಿ, ಅದನ್ನೆಲ್ಲ ನಾನು ಬಿಟ್ಟೋದ್ ಕಾಲಕ್ಕೆ ನೋಡ್ಕೊಳ್ಳೋಣ. ಈಗ ನೀವು ಆ ಮಾಯಾಂಗಿನಿ ಕೈಯಿಂದ ನಮ್ ಸಾಹೇಬ್ರನ್ನ ಕಾಪಾಡ್ಬೇಕು. ಯಾವ್ದೇ ಕಾರಣಕ್ಕೂ ಅವಳು ನಮ್ ಸಾಹೇಬ್ರನ್ನ ಬುಟ್ಟಿಗೆ ಹಾಕೋಬಾರ್ದು. ಸತ್ಯನಾ, ಅವಳು ದೊಡ್ಡ ಫ್ರಾಡ್. ಸತ್ಯನಾ, ಫ್ರಾಡು. ಆದ್ರೆ ನಮ್ ಸಾಹೇಬ್ರು ಬಂಗಾರದ ಮನುಷ್ಯ. ಯಾವ ಕಡೆಯಿಂದನೂ ಆ ಫ್ರಾಡು ನಮ್ ಸಾಹೇಬ್ರಿಗೆ ಸೂಟ್ ಆಗಲ್ಲ. ಇವಾಗೇನು, ಹೋಗ್ತಿರೋ ಇಲ್ವೋ? ಹೋಗ್ತೀನಿ, ನೀನ್ ಸ್ವಲ್ಪ ಸಮಾಧಾನವಾಗಿರು. ಇದು ಪಬ್ಲಿಕ್ ಪ್ಲೇಸ್, ಸಮಾಧಾನವಾಗಿ ಮಾತಾಡ್ಬೇಕು. ಆಯ್ತು, ಏನು ನಾನು ಅಲ್ಲಿ ಹೋಗಿ ಅವರಿಬ್ರು ಸಂತೋಷವಾಗಿ ಇಲ್ಲದೆ ಇರೋ ತರ ಸೆನ್ಸಾರ್ ಕಟ್ ಮಾಡ್ಬೇಕು ಅಷ್ಟೇ ತಾನೇ? ಹೌದು. ಐ ವಿಲ್ ಡೂ ಇಟ್. ಡೋಂಟ್ ವರಿ.
ನನ್ನ ಹತ್ರ ಏನ್ ಮಾತಾಡ್ತಿದ್ರು? ಹೋಗಿ ಹೋಗಿ ಸಾಕು, ಸಮಯ ಆಯ್ತಾ ನನ್ಗೆ? ಅಯ್ಯೋ ಕತೆ ಇದು. ಯಾವ್ದು? ಸತ್ಯ ಅವ್ರೆ, ನಾವಿಬ್ರು ಏನೋ ಪರ್ಸನಲ್ ಆಗಿ ಮಾತಾಡ್ತಾ ಇದ್ವಿ. ನೀವು ಬೇಕಾದ್ ಮಾತಾಡ್ಕೊಳ್ಳಿ, ನಾನು ಕಿವಿ ಮ್ಯೂಟ್ ಮಾಡ್ಕೊಂಡಿರ್ತೀನಿ, ಯಾಕಂದ್ರೆ ಮೊಬೈಲ್ ನೋಡ್ತಾ ಇರ್ತೀನಿ. ಕುತ್ಕೊಳ್ಳಿ ಬಿಡು ಮನಸ್ವಿನಿ. ನಾನು ನಮ್ಮ ಮಾವನ ಮಗಳ ಹತ್ರ ಮಾತಾಡೋದನ್ನ ಯಾರು ತಪ್ಪಿಸೋದಕ್ಕಾಗತ್ತೆ? ನಾವು ನೋಡೋಣ. ಮನಸ್ವಿನಿ, ನೀನ್ ಯಾವ ಕಾಲೇಜಲ್ಲಿ ಓದಿದ್ದು? ಅದು ಆಶ್ರಮದ ಹತ್ರನೇ ಒಂದು ಕಾಲೇಜ್ ಇತ್ತು, ಗವರ್ಮೆಂಟ್ ವಿಮೆನ್ಸ್ ಕಾಲೇಜ್. ಯಾವ ಇಯರ್ ಮುಗಿಸಿದ್ದು? ರೆಗ್ಯುಲರ್ ಸ್ಟೂಡೆಂಟ್ ಅಥವಾ ಕರೆಸ್ಪಾಂಡಿಂಗ್ಸ್? ಇದೆಲ್ಲ ಈಗ ಯಾಕೆ ಬೇಕು ಅಜಿತ್ ನಿಂಗೆ? ನನ್ನ ಬೇರೆ ತರ ಅರ್ಥ ಮಾಡ್ಕೋಬೇಡ. ನೀನು ನಮ್ಮ ಮನೆಯಿಂದ ದೂರ ಆದ್ಮೇಲೆ ನಾನು ನಿನ್ ಬಗ್ಗೆ ಏನು ತಿಳ್ಕೊಂಡೇ ಇಲ್ಲ, ಹಾಗಾಗಿ ಅದು ತಿಳ್ಕೊಳ್ಳೋಣ ಅಂತ ಅಷ್ಟೇ. ಆಕ್ಚುಲಿ ನೀನು ಎಜುಕೇಶನ್ ಮುಗಿಸಿದೆಲ್ಲ ಬೆಂಗಳೂರಲ್ಲೇ. ಅಲ್ಲೇ ತುಂಬಾ ದೊಡ್ಡ ಹಾಸ್ಪಿಟಲ್ಗಳೆಲ್ಲ ಇದೆ. ಆದ್ರೆ ಅಲ್ಲಿ ಕೆಲಸ ನೋಡಿದಿರ ಮಂಡ್ಯಗೆ ಏನಕ್ಕೆ ಬಂದಿದ್ದು? ಆಶ್ರಮದಲ್ಲಿ ಮಾಡಿಸಿದ ಬರ್ತ್ ಸರ್ಟಿಫಿಕೇಟ್ ಏನಾರು ಇದೆಯಾ ನಿನ್ನ ಹತ್ರ? ನೀವು ನನ್ನನ್ನ ಟೀ ಡೇಟ್ಗೆ ಅಂತ ಎಲ್ಲಿ ಕರ್ಸಿದಿರೋ ಅಥವಾ ಇನ್ವೆಸ್ಟಿಗೇಷನ್ ಮಾಡೋದಕ್ಕೋ? ಆಕ್ಚುಲಿ ಅದು ನಿಮ್ಮನ್ನ ಚಿಕ್ಕವರಿದ್ದಾಗಿಂದ ಈ ಪೊಲೀಸ್ ಕೆಲ್ಸಕ್ಕೆ ಟ್ರೈನ್ ಮಾಡಿದ್ದು ನಮ್ಮಪ್ಪ ಅಂತಿದ್ರು. ನಿಮ್ ಗುರುನೇ ನಮ್ಮಪ್ಪ ಆಗಿರ್ಬೇಕಾದ್ರೆ ಅವ್ರ ಮಗಳನ್ನ ನೀವ್ ಇಷ್ಟು ಸುಲಭವಾಗಿ ಹಿಡ್ದಾಗ್ಬೋದು ಅಂತ ಹೇಗ್ ಅನ್ಕೊಂಡ್ರಿ? ನಮ್ಮ ಮಾವ ನಿಮ್ಮಪ್ಪ ಅಲ್ಲ. ನೀವಲ್ಲ ಅಂದ ತಕ್ಷಣ ಸತ್ಯ ಬದಲಾಗೋದಿಲ್ಲ. ಛೆ, ನಾನು ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು. ಅಶ್ವಿನಿ ಸುಳ್ಳ ಹಿಡ್ದಾಕೋದಕ್ಕೆ ಸಾಹೇಬ್ರು ಇಷ್ಟೆಲ್ಲ ನಾಟಕ ಆಡಿದ್ರ? ಛೆ, ನಾನು ದಾರಿಯಲ್ಲಿ ಯೋಚನೆ ಮಾಡ್ಲಿಲ್ವಲ್ಲ. ಪಾಪ ನಮ್ ಸಾಹೇಬ್ರು ಅಪ್ರಂಜಿ ಅಂತವ್ರು. ನಿಮ್ ಮಾತನ್ನ ನಂಬ್ಲೇಬಾರ್ದಾಗಿತ್ತು ನಾನು. ಬಟ್ ನೀವು ಆ ಟೀ ಅಂಗಡಿಗೆ ಅವಮಾನ ಮಾಡಿ. ಅವಳ ಹೆಸರು ಭೂಮಿ. ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ಹೆಂಡತಿ ಅವಳು. ಅವಳ ಬಗ್ಗೆ ಹಗುರವಾಗಿ ಮಾತಾಡೋ ಯೋಗ್ಯತೆ ನಿನ್ಗೆ ಇರ್ಲಿದೆ? ಅವಳ ಮುಂದೆನೆ ಬೆಳಗ್ಗೆ ಕಾರ್ ಓಡಿಸ್ಕೊಂಡು ಬಂದು ತೆಗ್ಲಾಕೊಂಡಿದ್ಯಲ್ಲ. ಭೂಮಿ ನಿನ್ಗೆ ವಾರ್ನಿಂಗ್ ಕೊಡ್ಬೇಕಾದ್ರೆ ಕೇಳಿಸ್ಕೊಂಡೆ. ಅದಕ್ಕೆ ನಿನ್ನ ಇಲ್ಲಿ ಕರೆದಿದ್ದು, ನಿನ್ನ ಸಾಕ್ಷಿ ಸಮೇತ ಹಿಡಿದಾಕ್ಬೇಕು ಅಂತ. ಅಂಡ್ ನಿನ್ನ ನಂಬಿಕೆ ಗಳಿಸ್ಕೊಳ್ಳೋದಕ್ಕೋಸ್ಕರ ನಾನು ನನ್ನ ಹೆಂಡತಿನ ಬೈದಿದ್ದೆ ಹೊರತು ಅವಳ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ತರ ದ್ವೇಷ ಅಲ್ಲ. ಅವಳಂದ್ರೆ ನನಗೆ ಬರೀ ಪ್ರೀತಿ, ಪ್ರೇಮ, ವಾತ್ಸಲ್ಯ. ಇದೇ ಕೊನೆ ಅಜಿತ್. ಮತ್ತೆ ನನ್ನನ್ನು ಇಲ್ಲಿ ಕರೆಸಿ ವಿಚಾರಣೆ ಮಾಡೋದಕ್ಕೆ ನೋಡಿದ್ರೆ ನಮ್ಮ ಅಪ್ಪನಿಗೆ ಹೇಳ್ಬೇಕಾಗತ್ತೆ. ಅವ್ರು ಎಲ್ಲದಕ್ಕೂ ಆ ನಿನ್ ಹೆಂಡತಿನೇ ಬ್ಲೇಮ್ ಮಾಡ್ತಾರೆ, ನೆನ್ಪಿರ್ಲಿ. ಅಲ್ಲ, ನಮ್ ಸಾಹೇಬ್ರ ಯಾಕೆ ಇವಳತ್ರ ಸುಮ್ಮನೆ ನನ್ ಗುಣಗಾನ ಮಾಡ್ತಿದ್ದಾರೆ? ಭೂಮಿ, ನಿನಗೇನಾಗಿದೆ? ಬೆಳಗ್ಗೆಯಿಂದ ನಿನ್ನ ಎಷ್ಟು ಗೋಳು ಇಟ್ಕೊಂಡಿದ್ದಾರೆ. ಇಲ್ಲ, ಇವ್ರನ್ನ ಸುಮ್ಮನೆ ಬಿಡಬಾರ್ದು ಅಂದ್ರು. ಇದನ್ನೆಲ್ಲ ಮುಂಚೆನೆ ನನ್ನ ಹತ್ರ ಹೇಳೋದಕ್ಕೆ ಇವ್ರದ್ ಏನ್ ದೊಡ್ಡ ರೋಗ ಆಗಿತ್ತು ಅಂತ. ಇಲ್ಲ, ನಾನ್ ಸಾಹೇಬ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇವ್ರಿಗೆ ಸರಿಯಾದ ಪಾಠ ಕಲ್ಸ್ತೀನಿ. ಅಮ್ಮ, ಮಳೆಗಾಲ ಶುರುವಾಯ್ತು, ನೀನು ಸ್ವೆಟರ್ ಎಣಿಯೋದಕ್ಕೆ ಶುರು ಮಾಡ್ಬಿಟ್ಯಾ? ಅರೆ ವಾ, ತುಂಬಾ ಚೆನ್ನಾಗಿದೆ ಅತ್ತೆ ಕಲರು. ಯಾರಿಗೆ ಈ ಸ್ವೆಟರು? ನನ್ನ ಮೊಮ್ಮಗಳು ಮನಸ್ವಿನಿ. ಅಯ್ಯೋ ಅಜ್ಜಿ, 1000ನೋ 2000ನೋ ಕೊಟ್ರೆ ಶಾಪಲ್ಲಿ ಸಿಗುತ್ತಲ್ವಾ? ನೀವೇನು ಕಷ್ಟಪಟ್ಕೊಂಡು ಎಣಿತಿದ್ದೀರಾ? ಕಷ್ಟಪಟ್ಟು ಅಲ್ಲ ಕಣೆ, ಇಷ್ಟಪಟ್ಟು ಮಾಡ್ತಿರೋದು ನನ್ನ ಮೊಮ್ಮಗಳಿಗೋಸ್ಕರ. ಸರಿಯಾಗಿ ಹೇಳ್ದೆ ನೀನು. ಏ ಅಪ್ಪು, ಅಮ್ಮ ತುಂಬಾ ಚೆನ್ನಾಗಿ ಸ್ವೆಟರ್ ಎಣಿತಾರೆ ಕಣೆ, ನೀನು ನೋಡ್ಕೊಂಡು ಕಲ್ತ್ಕೋ, ಮುಂದೆ ಯೂಸ್ ಆಗುತ್ತೆ. ಬಾ ಕೂತ್ಕೋ. ಅಮ್ಮ, ನಾ ಇದನ್ನ ಕಲ್ತ್ಕೊಂಡು ಹೋಗಿ ಏನ್ ಸೇಲ್ ಹಾಕ್ಬೇಕಾ? ನಂಗೆ ಇದೆಲ್ಲ ಬರಲ್ಲ. ಅವ್ನು ಕೆಲ್ಸ ಹೇಳೋಕೆ ನೋಡ್ತಿರ್ತೀಯ. ಹಲೋ ಸರ್, ಶ್ರವಣ್ ಸರ್, ಪುರುಷೋತ್ತಮ ಅವ್ರಿಗೆ ಎಚ್ಚರಾಗಿದೆ. ಪುರುಷೋತ್ತಮ್ಗೆ ಎಚ್ಚರ ಆಯ್ತಾ? ಹ್ಞೂ ಸರ್, ಎಚ್ಚರಾಗಿದೆ. ಅಜಿತ್ ಸಾಹೇಬ್ರಿಗೆ ತಿಳ್ಸಕ್ಕೆ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ಯಾಕೋ ರಿಸೀವ್ ಮಾಡ್ತಾ ಇಲ್ಲ ಸರ್. ಪುರುಷೋತ್ತಮ್ ಅವರು ನಿಮ್ಮ ಹತ್ರ ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಇದ್ದಾರೆ ಸರ್. ಸರಿಯಾಗಿದ್ರೆ ನಾನೀಗ ಹೊರಡ್ತೀನಿ. ಪುರುಷೋತ್ತಮ್ಗೆ ಎಚ್ಚರ ಆಯ್ತಂತೆ. ನಾನು ಅದೇ ಆಸೆಲಿದ್ದೀನಮ್ಮ. ಸರಿ, ನಾ ಹೋಗ್ಬಿಡ್ತೀನಿ. ಅಪ್ಪ, ನಾನು ನಿಮ್ ಜೊತೆ ಬರ್ತೀನಿ. ಅಮ್ಮ ಬಗ್ಗೆ ಏನಾದ್ರೂ ಗೊತ್ತಾಗ್ಬೋದೇನೋ. ಸರಿ ಕಂದ, ಬಾ, ಬರ್ತೀನಿ. ಹುಷಾರು. ಅಪ್ಪ ದೇವ್ರೆ, ಇವತ್ತಾದ್ರೂ ನಮ್ ಶಾರದಾ ಬಗ್ಗೆ ಗೊತ್ತಾಗಿ ಅವಳು ನಮ್ಮ ಮನೆಗ್ ವಾಪಸ್ ಬರೋ ಹಾಗಾಗ್ಬಿಟ್ರೆ ಸಾಕು ಅಲ್ವಾ? ಏನಂದ್ರಿ ನೀವ್ ನನ್ಗೆ? ನಿನಗ್ ಬುದ್ಧಿ ಇಲ್ವಾ ಅಂತ ಕೇಳ್ತೀರಾ? ನಿಮಗಿದ್ಯಾ ಅದು? ನಂಗೆ ಅಶ್ವಿನಿ ಮೇಲೆ ಡೌಟ್ ಬಂದು ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಅಲ್ಲಿ ಎಲ್ರೂ ಮುಂದೆ. ಈ ಭೂಮಿ,
ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ಅಂತ ಕೇಳ್ತಿರಲ್ಲ, ನಿಮಗಿದ್ಯಾ ಕಾಮನ್ ಸೆನ್ಸು? ನೋಡು, ನಾನ್ ಬೇರೆ ಟೆನ್ಷನ್ ಅಲ್ಲೇ ಇದೀನಿ, ಸುಮ್ನೆ ಹಿಂಸೆ ಮಾಡ್ಬೇಡ. ನಾನು ಅದಕ್ಕಿಂತ ಜಾಸ್ತಿ ಟೆನ್ಷನ್ ಅಲ್ಲಿದ್ದೀನಿ. ಇವಾಗ ಅದಕ್ಕೆ ಯಾರು ನ್ಯಾಯ ಕೊಡಿಸ್ತಾರ ಅದನ್ನ ಹೇಳಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸತ್ಯಣ್ಣ, ನಮ್ಮ ಮನಸ್ವಿನಿ ಅಂತೆ. ಸತ್ಯಣ್ಣ, ನಮ್ಮ ಮನಸ್ವಿನಿ ಅಂತೆ. ಬೆಳಗ್ಗೆ ನನ್ನ ಮೂಡು ಮಗು ತರ ಇರುತ್ತೆ ನೋಡಿ. ಅದೇ ಖುಷಿಲಿದ್ರೆ ದಿನ ಪೂರ್ತಿ ಖುಷಿ ಖುಷಿಯಾಗಿರ್ತೀನಿ. ಅದು ಬೇಸರದಲ್ಲಿದ್ರೆ ದಿನ ಪೂರ್ತಿ ಬೇಸರದಲ್ಲೇ ಇರ್ತೀನಿ. ಅದು ಮಗುವಿನಂತ ಹುಡುಗಿ ಕಣ್ಣಲ್ಲಿ ನೀರ್ ಹಾಕ್ಸ್ಬಿಟ್ರಲ್ಲ, ನಿಮ್ ಫ್ರೆಂಡ್ ಒಳ್ಳೇದಾಗತ್ತಾ? ನೀವೇ ಹೇಳಿ. ಯಾರು ಪೊಲೀಸ್ ಕೆಲಸ ಕೊಟ್ರೋ ಏನೋ. ಸುಮ್ನೆ ಮೊದ್ಲೇ ಹೇಳಿದಿದ್ರೆ ನನ್ ರಿಯಾಕ್ಷನ್ ನ್ಯಾಚುರಲ್ ಆಗಿರಲ್ಲ ಅಂತ ಇಷ್ಟೊಂದೆಲ್ಲ ಡೌ ಕಚ್ಚೋ ಬದ್ಲು, ನೋಡಮ್ಮ ಭೂಮಿ, ಈ ರೀತಿ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಿರ್ಲಿಲ್ಲ ಈ ಪ್ಲಾನ್ ವರ್ಕೌಟ್ ಆಗ್ತಿರ್ಲಿಲ್ಲ ಅಂತ. ಇದಕ್ಕಿಂತ ಬೆಟರ್ ಪ್ಲಾನ್ ನಾನ್ ಹೇಳ್ತಾ ಇದ್ದೆ. ಹಾ, ಆ ಅಶ್ವಿನಿನ ಹಿಡ್ದಾಕೋದಕ್ಕೆ ಈ ಭೂಮಿ ಮಾಡೋ ಮಾಸ್ಟರ್ ಪ್ಲಾನ್ ನ ನೋಡಿ ಕಳ್ದೋಗ್ತಿದ್ರಿ. ಓ, ನಾನ್ ಕಳ್ದೋಗಕ್ಕೂ ಮುಂಚೆ ಅದೇನ್ ನಿಮ್ ಡಕೋಟಾ ಪ್ಲಾನ್? ಅಯ್ಯೋಯ್ಯೋ, ಸಾರಿ, ಮಾಸ್ಟರ್ ಪ್ಲಾನ್ ಅಂತ ನಮಗೂ ಹೇಳಿದ್ರೆ ನಾವು 2 ಕಿವಿ ಓಪನ್ ಮಾಡ್ಕೊಂಡು ಕೇಳಿಸ್ಕೊಂಡ್ಬಿಡ್ತೀವಿ. ಸತ್ಯಣ್ಣ, ಕೇಳಿಸ್ಕೊಳ್ಳಿ ನೀವುನು. ಆಯ್ತಪ್ಪ, ಈಗ ನೀವು ಸಡನ್ ಆಗಿ ಕೇಳಿದ್ರೆ ನನ್ ತಲೆಗೆ ಏನು ತೋಚ್ತಾ ಇಲ್ಲ. ಆದ್ರೆ ನೀವು ಬೆಳಗ್ಗೆನೆ ಕೇಳಿದ್ರೆ ಇಷ್ಟೊತ್ತಿಗೇನೋ ಒಂದ್ ಐಡಿಯಾ ಬರ್ತಿತ್ತೇನೋ. PC ಭಾಸ್ಕರ್ ಕಾಲ್ ಮಾಡಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಬಾಡಿ ಡ್ಯೂಟಿ ಮಾಡೋದಕ್ಕೆ ಹೇಳಿದ್ರಲ್ವಾ? ಆಗ್ಲೇ ಅಶ್ವಿನಿ ಇಡ್ಲು ಅಂತ ಇವ್ರು ಕಾಲ್ ಪಿಕ್ ಮಾಡೋದಕ್ಕಾಗಿಲ್ಲ. ಏನಿರುತ್ತಾ? ಅಜಯ್ ಸಾಹೇಬ್ರು, ಗುಡ್ ಆಫ್ಟರ್ನೂನ್ ಸರ್. ಪುರುಷೋತ್ತಮರ್ಗೆ ಎಚ್ಚರಾಗಿದೆ, ಅವಾಗಲೇ ನಿಮ್ಗೆ ಹೇಳೋಣ ಅಂತ ಕಾಲ್ ಮಾಡಿದ್ದೆ. ವಾಟ್? ಓಕೆ ನೋಡಿ, ನಾನು ಈಗಲೇ ಅಲ್ಲಿಗೆ ಬರ್ತಾ ಇದೀನಿ. ಬಿ ಕೇರ್ಫುಲ್. ಸತ್ಯಣ್ಣ, ಭೂಮಿ, ಪುರುಷೋತ್ತಮ್ಗೆ ಪ್ರಜ್ಞೆ ಬಂದಿದೆಯಂತೆ. ಅಂಡ್ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಭೂಮಿನ ಕರ್ಕೊಂಡು ನೀವು ಮನೆಗೆ ಹೋಗಿ. ಸರಿ ಹುಷಾರು. ಅಪ್ಪ ದೇವ್ರೆ, ಈ ಸಲನಾದ್ರೂ ಆ ಪುರುಷೋತ್ತಮ ಸಾಹೇಬ್ರು ಹೆಂಡತಿ ಬಗ್ಗೆ ಹೇಳೋ ಹಾಗೆ ಮಾಡಪ್ಪ. ಹಾಗೆ ದೊಡ್ಡ ಸಾಹೇಬ್ರ ಹೆಂಡತಿ ಈಗ ಮನೆಗೆ ಬರೋ ಹಾಗೆ ಮಾಡಪ್ಪ. ನನಗೆ ಪ್ರತಿ ಸಲ ಎಚ್ಚರ ಆದಾಗಲೂ ಏನೋ ಒಂದು ಇಂಜೆಕ್ಷನ್ ಕೊಟ್ಟು ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಅಲ್ಲಿಗೆ ಇರೋರೆಲ್ಲರೂ ದೇವಯಾನಿ ಮೇಡಮ್ ಜೊತೆ ಕೈ ತೋರಿಸಿದಾರ. PC ಕೂಡ ಶ್ರವಣ್ ಸಾರ್ಗೆ ಫೋನ್ ಮಾಡ್ತಾನೆ ಇಲ್ವೋ? ಏನ್ ಮಾಡ್ಲಿ? ಈಗ ಡಾಕ್ಟರ್ ಬಂದ್ರೆ ಮತ್ತೆ ಇಂಜೆಕ್ಷನ್ ಕೊಟ್ಟು ನನಗೆ ಪ್ರತಿ ತಪ್ಪಿಸ್ತಾರೆ. ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೇನೆ ಶ್ರವಣ್ ಸಾರ್ಗೆ ನಿಜ ಹೇಳೋಕ್ ಸಾಧ್ಯ. ಹಾಗೆ ಮಾಡ್ತೀನಿ. ನಾವು ತಪ್ಪಿಸ್ಕೊಳ್ಳೇಬೇಕು. ಇವ್ರು ಹೆಚ್ಚಾಗಿದ್ದನ್ನ ನಾನು ಡಾಕ್ಟರ್ ಹೇಳೇ ಇಲ್ಲ ಅಲ್ವಾ? ಪುರುಷೋತ್ತಮ್ ಇರೋದಾ? ಪುರುಷೋತ್ತಮ್ ಕಂದ ಬಾತ್ರೂಮ್ ಅಲ್ಲಿ ನೋಡು. ಯಾಕಿದೆ ನಿಂದಿದೆ? ಪುರುಷೋತ್ತಮ್, ಡಾಕ್ಟರ್ ಇಲ್ಲಿ ಪೇಷಂಟ್ ಪುರುಷೋತ್ತಮ್ ಇಲ್ರಿ? ಸಾರಿ ಸರ್, ನಾನು ಬಂದಾಗ್ಲೇ ಇವ್ರು ಮಿಸ್ ಆಗಿದ್ರು. ಇಮಿಡಿಯೇಟ್ ಆಗಿ ನಾನು ವಾರ್ಡ್ ಬಾಯ್ಸ್ ನ ಕಳಿಸಿ ಹಾಸ್ಪಿಟಲ್ ಹೊರಗಡೆ ಎಲ್ಲ ಸರ್ಚ್ ಮಾಡಿಸ್ದೆ, ಸಿಗ್ಲಿಲ್ಲ. ಏನ್ ಹೇಳ್ತಾ ಇದ್ರಿ ನೀವು? ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್. ಮಲಗಿರೋ ಪೇಷಂಟ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತಿದ್ರಲ್ಲ. ಇವತ್ತೇ ನಿಮ್ಮ ಹಾಸ್ಪಿಟಲ್ ಮೇಲೆ ಕೇಸ್ ಹಾಕಿ ಮುಚ್ಚಿಸ್ಬಿಡ್ತೀನಿ. ನೀವೇನ್ರಿ ಬರ್ತೀವ್ರಿ? ನಿಮಗೆ ಇಲ್ಲಿ ಡ್ಯೂಟಿ ಇರೋದು ಅವ್ರ ಮೇಲೆ ಒಂದು ಕರೀಡೋದಕ್ಕೆ ತಾನೆ. ಎಲ್ಲಿ ಹೋಗಿದ್ರಿ ಸರ್? ಅವ್ರು ಇಲ್ಲೇ ಇದ್ರು ಸರ್. ನಾನು ಹೋಗಿ ಡಾಕ್ಟರ್ ಕರೆ ಎಷ್ಟೊತ್ತೆ ಅವ್ರೆಲ್ಲ ಕಾಣ್ತಾ ಇಲ್ಲ ಸರ್. ಕಾಣ್ತಿಲ್ವತ್ತೆ ರೀ? ಅವ್ರು ಇದ್ದ ಸ್ಥಿತಿಲಿ ಒಬ್ಬರೇ ಹೋಗಕ್ಕಾಗತ್ತೇನ್ರಿ? ಅವ್ರಿಗೆ ಯಾರೋ ಕರ್ಕೊಂಡು ಹೋಗಿದ್ದಾರೆ. ಒಬ್ರು ಹೋಗಕ್ಕಂತೂ ಆಗಲ್ಲ. ಸಿಸಿಟಿವಿ ಫುಟೇಜ್ ನೋಡ್ಬೇಕು. ಹರಿಯತ್. ಹಾ ಅಶ್ವಿನಿ, ಆ ಪುರುಷೋತ್ತಮ್ ನಾವು ಹಾಸ್ಪಿಟಲ್ ಬರೋದಕ್ಕಿಂತ ಮುಂಚೆನೆ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಮೇಡಮ್. ಅದ್ ಹೇಗ್ ಸಾಧ್ಯ? ಅಲ್ಲ, ಅವನು ಆ ಸ್ಥಿತಿಯಲ್ಲಿ ಎಲ್ಲಿಗೆ ಹೋಗೋಕ್ ಸಾಧ್ಯ? ಹೇಗಾಗಕ್ ಸಾಧ್ಯ ಇದು? ಹಲೋ, ಸಾರಿ ಸರ್, ಪುರುಷೋತ್ತಮ ಆಸ್ಪತ್ರೆಯಲ್ಲಿ ಇಲ್ಲ, ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ದೇವರು ದೊಡ್ಡವರು. ಮತ್ತೆ ಹೆಣ್ಣುಗಳನ್ನ ಭೇಟಿ ಮಾಡಿಸ್ದ. ಆ ದೇವಾಯಿನಿ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ. ಸಾಹೇಬ್ರು ಹೇಳ್ತಾ ಇದ್ರಲ್ಲ, ಅವ್ರು ಕಾಣಿಸ್ತಿಲ್ಲ, ಹುಡುಕ್ತಾ ಇದೀವಿ ಅಂತ. ಅದೇ ಪುರುಷೋತ್ತಮ ಅಲ್ವಾ? ಫೋನ್ ಮಾಡಿ, ಬೇಗ ಸಾಹೇಬ್ರು ಫೋನ್ ಮಾಡಿ.
Got him. Get low, asshole. Give me the words of Carlos. They got me. There she is. Lisa. All right, Lisa. Oh, Jesus, what have I done to you? Lisa. Lisa. Hey. Sweetheart. No! Hey, hey, hey! Shut up, shut up! Lisa, it's me. It's Deacon. Remember? Deacon? Okay. All right. That's all right. It's all right. Come on. You okay? God damn it. Can you run? Do you know where the visitor center is? All right, that's where my bike is. I need you to run there as fast as you can. Don't stop. Don't stop. All right, don't stop. No matter what. You ready? Huh? Go. Lisa, get down. Get out. Shut up. Moving. Moving. Fire. Fire. Get him now. Lisa, run. Get down, get down. Go, go. Get to the visitor center now. Go. Yeah. Stop. Get to my bike. Run. We're safe now. Are you okay? No. Listen to me. To the south of here, there's a camp at Lost Lake. It's nothing like the hot springs. Iron Mike, he's not like Mrs. Tucker. I hated Mrs. Tucker. No, you wouldn't be alone there. This is a nice camp. And it's a safe place. Okay. Hold on. Ricky! Ricky, come back. Ricky, are you still on this channel? Lost Lake Camp, come in. Deacon? Long time no hear. What do you want? Just
Meet me, okay? On the Cascade Highway where it intersects with the old Belknap Road. I'm heading there now. You know what Iron Mike said the night you and Boozer rode out of here? Oh yeah, that. Listen, that's why I radioed you and not Skizzo. Iron Mike doesn't even have to know about this. I got a kid here. What? Well, I mean, not a kid, a survivor. She's been out here a long time. You've got a survivor, and you're bringing her to Lost Lake. No, you're bringing her to Lost Lake. I'm bringing her to you. Ricky, you there? Yeah, okay. I'm on my way. Lost Lake out. Ricky? Yeah, okay. You're welcome. You're gonna like it there, kid. Like I said, Iron Mike, he likes to yell a lot. Look, don't let him bother you. Got that? Anyway, there's this guy named Skizzo. He bothers you at all, well, just tell Ricky. Or, tell Addie. She's the camp's doctor. You tell her. And Addie's, she's good. She's got medicine, you know, to clean up those cuts. Hey, Ricky. Hey, Deke. I'm surprised. What, did Tucker give up the slave trade? Lisa, this is, Ricky. She's going to, take you to a safe place. Nothing has changed, Deke. Iron Mike is not going to pay you for this. Pay me for... Oh, come on. That's not... Excuse me. That's not what this is about. It's not about collecting a bounty or anything. You just take her. Huh? What's wrong with her, Deke? She was... Had a run-in with some rippers. I had to... Oh, my God. Hey, Lisa. Hi, I'm Ricky. Listen, do you like to go fishing? I love fishing. It's my favorite thing in the whole wide world. Would you want to go fishing with me? Yeah? Come on, I'm going to tell you about Lost Lake. It has the clearest water you have ever seen. And the fish, oh my God. The fish in the morning, they jump this high. I'll show you. When we go, we're going to have such a good time. Make sure you hold on tight, okay? Ready? I really appreciate it. That's amazing. Yeah, I take these, Deacon out. Deacon St. John, this is Ada Tucker. Malachi wanted me to tell you that the camp is thankful for all the work you've been doing. We need all the help we can get. Hot Springs to Deacon St. John. Tucker, I'm here. I expected you back by now. Did you find the girl?